ನೀವು ಕೂಡ ಕರೆಯನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಗ್ಯಾರಂಟಿ ಯೋಜನೆಗಳ ಮುಖಾಂತರನೇ ಸರ್ಕಾರ ಬಂದಿರುವಂತದ್ದು ಕಾಂಗ್ರೆಸ್. ಅದಾದ್ಮೇಲೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಹಿನ್ನಡೆ ಆದಂತ ಕಾರಣಕ್ಕೋಸ್ಕರ ಇದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರುಗಳು ಹಾಗೆ ಸಾಕಷ್ಟು ಜನ ಶಾಸಕರುಗಳು ಅವರ ಹೈಕಮಾಂಡ್ ಅನ್ನ ಕೇಳ್ಕೊಂಡಿದ್ದಾರೆ. ನೋಡಬೇಕು ಏನು ನಿರ್ಧಾರ ಮಾಡ್ತಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸುರೇಶ್ ಅಂತ ರಾಯಚೂರಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಸರ್, ಇದು ಈ ಯೋಜನೆಗಳೇನಾವು ಸರ್ ಬಡವರಿಗೆ ಬಹಳ ಅನುಕೂಲ ಸರ್. ಆಮೇಲೆ ಈಗ ಇದರಲ್ಲಿ ಏನ್ BPL APL ಕಾರ್ಡ್ ಅವಲ್ಲ ಸರ್, ಅದನ್ನು ಸ್ವಲ್ಪ ಪರಿಗಣಿಸ್ಬೇಕು ಸರ್. ಆ ನಂತರ ಸರ್ ಮತ್ತೇನಿಲ್ಲ ಸರ್, ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಬಿದ್ದಿಲ್ಲ ಸರ್. ಏನೋ ಸರ್ ಅದು ಇದು ಸ್ಕಾಲರ್ಶಿಪ್ ಸರ್, ಸ್ಕಾಲರ್ಶಿಪ್. ಹಾ ಸರ್, ಸ್ಕಾಲರ್ಶಿಪ್ ಇಲ್ಲ. ಆಮೇಲೆ ಎಲ್ಲಾ ಫ್ರೀ ಅಂದ್ರೆ ಸರ್ ದೊಡ್ಡ ದೊಡ್ಡ ಸೌಕರ್ಯಗೂ ಕರೆಂಟ್ ಫ್ರೀ ಆಗ ಸರ್. ಆಗ ಫ್ರೀನ ಬಡವರಿಗೆ ಕೊಟ್ರೆ ಅದು ನೋಡಿ ಅದು ಇದು ಮಾಡಿದ್ರೆ ಚಲೋ ಆಗ್ತದೆ ಸರ್. ಹಾ ಸರ್, ಮತ್ತೆ ಯಾರಿಗೆ ಸಿಗ್ಬೇಕು ಅವ್ರಿಗೆ ಕೊಡ್ಬೇಕು ಈ ಗ್ಯಾರಂಟಿಗಳನ್ನ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಈಗ ಬೇಕಾಬಿಟ್ಟಿಯಾಗಿ ಕೊಡ್ಲಾಗ್ತಾ ಇದೆ. ಸರಿಯಾಗಿ ಆ BPL ಕಾರ್ಡ್ಗಳನ್ನು ಕೂಡ, ಅಂದ್ರೆ BPL ಕಾರ್ಡ್ಗಳು ನಿಮ್ಮ ಊರುಗಳಲ್ಲೂ ಹಂಗೆ ಇರುತ್ತಲ್ಲ, ಎಲ್ರಿಗೂ ಆಲ್ಮೋಸ್ಟ್ ಇರುತ್ತೆ BPL ಕಾರ್ಡ್ಗಳು. ಹೌದು ಸರ್, ಅವ್ರು ಶ್ರೀಮಂತರಾಗಿರ್ಲಿ ಬಡವರಾಗ್ಲಿ ಎಲ್ರಿಗೂ ಸಾರಾಸಗಟಾಗಿ ಕೊಟ್ಬಿಟ್ಟಿರ್ತಾರೆ. ಹೌದು ಸರ್. ಸೊ ಅಂಥದ್ದನ್ನ ಸರ್ಕಾರ ನೋಡ್ಬಿಟ್ಟು ಕೆಲವೊಂದು ಕಾರ್ಡ್ಗಳನ್ನ ಕೂಡ ಕಟ್ ಆಫ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಇದು? ಮತ್ತೇನು ಸರ್ ಇನ್ನೊಂದು, ಆಮೇಲೆ ಇದು ಏನೋ ಸರ್ ಒಂದು ಯಾರಿಗೆ ಫಲಾನುಭವಿಗಳಿಗೆ ಪಾಪ ಇವ್ರಿಗೆ ದುಡ್ಡು ಬರೋಲ್ಲ ಸರ್. ಯಾರಿಗೆ ಅಂಗವಿಕಲರಿಗೆ ಆಯ್ತು ಸರ್, ಮತ್ತೆ ವೃದ್ಧ ವೇತನದವರಿಗೆ ಇವೆಲ್ಲ ವೃದ್ಧಾಪ್ಯ ವೇತನ ಅದೆಲ್ಲ ಕೈ ಸೇರ್ತಿಲ್ಲ ಅಂತ. ಓಕೆ, ನೋಡೋಣ. ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಸಚಿವ ಸಂಪುಟದಲ್ಲಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ, ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ. ಧನ್ಯವಾದ ಸುರೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬರು ಶಂಕರ್ ಗೌಡ್ರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಶಂಕರ್ ಗೌಡ್ರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಶಂಕರ್ ಗೌಡ್ರೆ. ಸರ್ ಅದೇ ರೀ, ನೀವು ಮೊದಲ ಇದು ಅಷ್ಟು ಮಂದಿ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಸರ್ ಮತ್ತೆ ಕಟ್ ಮಾಡಿದ್ರೆ ಹೆಂಗ್ರಿ ಬರ್ತದೆ? ಅಂದ್ರೆ ಎಲ್ರಿಗೂ ಕಟ್ ಮಾಡೋದು ಅಂತಲ್ಲ, ಬಡವರಿಗೆ ಮಾತ್ರ ಈ ಯೋಜನೆ ತಲುಪಬೇಕು. ಯಾರಿಗೆ ಈ ಗ್ಯಾರಂಟಿ ಯೋಜನೆ ತುಂಬಾ ಉಪಯೋಗ ಆಗುತ್ತೆ ಅಂತವ್ರಿಗೆ ಮಾತ್ರ ತಲುಪಿಸುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಕೆಲವು ಸಚಿವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲ ಚಲೋ ರೀ. ಅದೆಲ್ಲ ಮೊದಲ ಅಷ್ಟೇ ಹೇಳ್ಬೇಕಾಗಿತ್ರಿ ಅವರು. ಮತ್ತೆ ಅವ್ರು ಇದ್ರ ಪೂರ ಎಲ್ಲರಿಗೆ ನನಗೂ ನಿನಗೂ ಎಲ್ಲರಿಗೆ ಕಾಕ ಪಟೇಲ್ ಆ ಪಟೇಲ್ ಅಂತ ಹೇಳ್ಬಿಟ್ರು. ಅದೇ ಇದು ವೈದ್ಯೊಳಗಾಯ್ತದೆ ಸರ್. ಹೇಳ್ಬೇಕಾದ್ರೆ ಅದೆಲ್ಲ ಪ್ಲಾನ್ ಇರ್ಲಿಲ್ಲ, ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡ್ಬಿಟ್ರು. ಹೌದ್ರಿ, ಹೌದ್ರಿ. ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ಜಾಸ್ತಿ ಸೀಟ್ ಬರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಗೆ ಉಪಯೋಗ ಆಗ್ತಾ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿಮ್ದು ಯಾದಗಿರಿ ಅಲ್ವಾ? ಯಾದಗಿರಿ ಸರ್. ಅಲ್ಲಿ ಕಾಂಗ್ರೆಸ್ MLA ಇದಾರಲ್ವಾ? ಕಾಂಗ್ರೆಸ್ MLA ಸರ್. ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆಯಾ ಹೋಗ್ಲಿ ನಿಮ್ ಸೈಡ್ ಎಲ್ಲ? ಅಭಿವೃದ್ಧಿ ಆಗ್ಯಾವ್ರಿ ಸರ್, ಆಗ್ಯಾವ್ರಿ. ಮೊದಲ ಆಗ್ಯಾವ್ರಿ. ಮಾಡ್ತಾ ಇದಾರ ಗ್ಯಾರಂಟಿ ಎಲ್ಲ ಕೊಟ್ಟಾದ್ಮೇಲೆ? ಕೊಡ್ಲಕತ್ತಾರಿ, ಆದ್ರೆ ಈ ಸತಿ ಏನಿಲ್ರಿ. ಮೊದಲ ಆಗ್ಯಾವ್ರಿ ಎಲ್ಲ. ಮೊದ್ಲಾಗಿದ್ದು ಇವಾಗೆಲ್ಲ ಏನಿಲ್ಲ, ಒಂದು ವರ್ಷ ಇವಾಗ ಏನಿಲ್ಲ ಸರ್, ಏನಿಲ್ರಿ. ಈಗ ಇವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿರೋದೇ ಆ ಕಾರಣಕ್ಕೆ ಶಂಕರ್ ಗೌಡ್ರೆ. ಕೆಲಸ ಮಾಡಿದ್ರೆ ಗುತ್ತೇದಾರಗಳೇ ಗೋಳಾಡಕತ್ತಾರೆ, ರೊಕ್ಕಿಲ್ಲ ಅಂತೇಳಿ. ಅಲ್ಲ, ಅದೇ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಹೌದ್ರಿ, ಹೌದ್ರಿ ಸರ್. ಆಗ್ತಾ ಇಲ್ರಿ. ಅದು ಕಷ್ಟ ಆಗುತ್ತೆ ಅಂತ ನೀವು ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು, ಎಲ್ರಿಗೂ ಸುಮ್ನೆ ಕೊಡೋದ್ ಬೇಡ ಅಂತನಾ, ಅಥವಾ ಈಗ ಕೊಡ್ತಾ ಇರೋದು ಮುಂದುವರ್ಸ್ಬೇಕು ಅಂತನ? ಕೊಡ್ತಾ ಇರೋದು ಮುಂದುವರ್ಸ್ಬೇಕ್ರಿ ಸರ್. ಮತ್ತೆ ಇವ್ರು ಹೇಳ್ಯಾರಲ್ರಿ ಕೆಲಸ, ಮತ್ತೆ ಹೇಳ್ಯಾರ 5 ವರ್ಷ ತನಕ ಕೊಡ್ಬೇಕು, ಮುಂದಿನ ಮುಂದೆ ನಾವು 5 ವರ್ಷ ತನಕ ಕೊಡ್ತೀವಿ ಅಂತ ಹೇಳ್ಯಾರ. ಓಕೆ, ಧನ್ಯವಾದ ಶಂಕರ್ ಗೌಡ್ರೆ. ಮತ್ತೊಬ್ರು ಕಾಲ ರೆಡಿದ್ದಾರೆ, ಮಹಾದೇವ್ ಅಂತ. ನಮಸ್ಕಾರ ಮಹಾದೇವ್ ಅವರ. ನಮಸ್ಕಾರ. ನಮಸ್ಕಾರ. ಹೇಳಿ ಮಹಾದೇವ್. ಸರ್, ಈ ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ ಬಹಳ ಉಪಯೋಗ ಆಗ್ತಾ ಇದೆ. ಇದು ಬಹಳ ಉಪಯೋಗ ಆಗಿದ್ರಿಂದ ಪ್ರತಿಯೊಬ್ಬರಿಗೂ ಅದರ ತಮ್ಮದ ಒಂದು ಮನೆತನದ ಒಂದು ಇದು ನಡೆದಿದೆ. ಅದು ಯಾಕೆ ಬಂದ್ ಮಾಡಬಾರ್ದಲ್ಲ, ಅದು ಸರಿಯಾಗಿ ನಡೀತಾ ಇದೆ. ಇದು ನಮ್ಮ ಅಭಿಪ್ರಾಯ. ಅದು ಅವ್ರಿಗೆ ರಾಜಕೀಯವಾಗಿ ಉಪಯೋಗ ಆಗ್ತಾ ಇಲ್ಲ ಅಂತ. ರಾಜಕೀಯವಾಗಿ ಅವ್ರಿಗೆ ಉಪಯೋಗ ಆಗ್ತಿಲ್ಲ, ಬಟ್ ಬಡವರಿಗೆ ಇದು ಉಪಯೋಗ ಆಗ್ತಿದೆ ಇಲ್ಲ. ಬಡವರಿಗೆ ಉಪಯೋಗ ಆಗ್ತಾ ಇದೆ. ಪ್ರತಿಯೊಬ್ಬರಿಗೆ ಅವ್ರವ್ರ ಮಂತ್ಲಿ ತಿಂಗಳಿಂದ ಅವ್ರಿಗೆ ಒಂದು ಏನೋ ಒಂದು ಇದು ಆಗ್ತಾ ಇದೆ. ಹೌದು. ಅದರಿಂದ ತಮಗೆ ಇದು ಆಗ್ತಾ ಇದೆ. ಆರ್ಥಿಕವಾಗಿ ಒಂದ್ ರೀತಿಯಾಗಿ ಭದ್ರತೆ ಸಿಕ್ಕಂತ ಆಗ್ತಾ ಇದೆ ಬಡವರಿಗೆ. ಅದು ಬಡವರಿಗೆ ಅಲ್ಲ, ಅವ್ರು ರಾಜಕೀಯವಾಗಿ ಅವರಿಗೆ ರಗಡ ಅದು ಎಲ್ಲ ಮಾಡ್ಕೊಂಡು ಇದು ಮಾಡ್ತಿರ್ತಾರೆ. ಬಟ್ ಅದು ಬಡವರಿಗೆ ಇದೆಲ್ಲ ಇದು ಯೋಜನೆಗಳು ಏನಾದ್ರು ಅಪರೂಪ ಇದೆಲ್ಲ ಮಾಡ್ಕೊತಾರಲ್ಲ. ಓಕೆ, ಧನ್ಯವಾದ ಮಹದೇವ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.